ಬಸವಣ್ಣನ ಮಹಾಮನೆ ಅಂತಂದ್ರೆ ಅಂಥಿಂಥ ಮಹಾಮನೆ ಅಲ್ಲ, ವಿಶಾಲವಾಗಿರ್ತಕ್ಕಂಥ ಮಹಾಮನೆ, ನೂರಾರು ಸಾವಿರಾರು ಜಂಗಮರು ಪ್ರಸಾದ ಮಾಡ್ತಕ್ಕಂಥ ಮಹಾಮನೆ. ಆದ್ರ ಒಂದು ಬೋರ್ಡ್ ಹಾಕ್ಯಾನ ಬಸವಣ್ಣ, ಒಂದು ಫಲಕ ಹಾಕ್ಯಾನ, ಭವಿಗಳಿಗೆ ಪ್ರವೇಶವಿಲ್ಲ. ಯಾರ ಕೊರಳಾಗ ಲಿಂಗ ಅದ ಅವರಿಗೆ ಮಾತ್ರ ಬಸವಣ್ಣನ ಮನೆಯೊಳಗ ಪ್ರವೇಶ. ಯಾರ ಕೊರಳಾಗ ಲಿಂಗ ಅನ್ನೋದು ಇಲ್ಲ ಅವರಿಗೆ ಬಸವಣ್ಣನ ಮನೆಯೊಳಗ ಪ್ರವೇಶನೇ ಇದ್ದಿದ್ದಿಲ್ಲ. ಇದನ್ನು ನೋಡ್ದ ಕಳ್ಳ. ಅಲ್ಲಿ ದ್ವಾರಪಾಲಕನಾಗಿ ಯಾರು ನಿಂತಿದ್ದಾರೆ ಅಂತಂದ್ರ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹಡಪದ ಅಪ್ಪಣ್ಣನವರೇ ಆ ಬಾಗಿಲದೊಳಗೆ ನಿಂದಿರ್ಬೇಕು. ಒಳಗ ಲಿಂಗ ಇದ್ರ ಒಳಗೆ ಬಿಡಬೇಕು, ಇಲ್ಲಾದ್ರೆ ಇಲ್ಲ. ಮಹಾಮನಿಯೊಳಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಕೊರಳಾಗ ಲಿಂಗ ಕಂಪಲ್ಸರಿ. ಇದು ನೋಡ್ದ ಕಳ್ಳ, ನೋಡ್ದ ಬಸವಣ್ಣನ ಹೆಂಡತಿ ಕಿವಿಯೊಳಗೆ ಇರ್ತಕ್ಕಂಥ ಆ ಓಲೆಗಳನ್ನ ಕದಿಬೇಕಾದ್ರೆ ಬಸವಣ್ಣನ ಮನೆಯೊಳಗೆ ಹೋಗಬೇಕು, ಅನಿವಾರ್ಯ. ಹೋಗ್ಬೇಕು ಅಂತಂದ್ರೆ ಕೊರಳಾಗ ಲಿಂಗ ಬೇಕು. ನಾ ನೋಡಿದ್ರೆ ಭವಿ ಅದೀನಿ, ಅನ್ಯ ಜಾತಿಯ ಅದೀನಿ, ನನ್ನ ಕೊರಳಾಗ ಲಿಂಗ ಇಲ್ಲ, ಹೆಂಗ ಮಾಡ್ಬೇಕು ಅಂತ ವಿಚಾರ ಮಾಡ್ದ. ಒಂದು ತೀರ್ಮಾನಕ್ಕೆ ಬಂದ. ಒಂದು ಕೆಂಪು ಟವಲ್ ತಗೊಂಡ, ವಸ್ತ್ರ ತಗೊಂಡ, ಹಾದ್ಯಾಗ ಬಿದ್ದಿರ್ತಕ್ಕಂಥ ಒಂದು ಕಲ್ಲು ತಗೊಂಡು ಆ ವಸ್ತ್ರದಲ್ಲಿ ಹಿಂಗ ಗಂಟ ಹಾಕಿ ಕೊಳ್ಳಾಗ ಕಟ್ಕೊಂಡು ಬಂದ. ಹಡಪದಪ್ಪಣ್ಣವರು ಲಿಂಗಾನ ಇರ್ಬೇಕು ಅಂತ ತಿಳ್ಕೊಂಡು ನಡಿತಮ್ಮ ಒಳಗ ಅಂದ್ಬಿಟ್ರು. ಹಡಪದಪ್ಪಣ್ಣವರು ದಾಸೋಹದೊಳಗೆ ಪ್ರಸಾದ ಮಾಡ್ದ. ಮಧ್ಯಾಹ್ನ ಹೋಗಿದ್ದ. ಅಂತೂ ಇಂತೂ ಸಾಯಂಕಾಲ ಆತು, ರಾತ್ರಿ ಆತು. ರಾತ್ರಿನೂ ಪ್ರಸಾದ ಮಾಡ್ದ. 9-9:30 ಸಮಯ. ರಾತ್ರಿ 9-9:30 ಆತು. ಎಲ್ರು ಮಲ್ಕೊಂಡ್ಬಿಟ್ರು. ರಾತ್ರಿ 11-12 ಆಗಿತ್ತು ನೋಡ್ರಿ. ಆ ಕಳ್ಳ ಬೆಕ್ಕಿನ ಕಳ್ಳ ಬೆಕ್ಕ ಹೆಂಗ ಬರ್ತದ ನೋಡ್ರಿ, ಯಾರಿಗೂ ಗೊತ್ತಾಗ್ಲಾರ್ದಂಗ. ಹಂಗ ಕಳ್ಳ ಹೆಜ್ಜೆಯನ್ನು ಇಡ್ತಾ ಬಸವಣ್ಣನವರ ಅಂತಃಪುರಕ್ಕೆ ಬಂದುಬಿಟ್ಟ. ವಿಶಾಲವಾಗಿರ್ತಕ್ಕಂಥ ಮಂಚದ ಮೇಲೆ ಬಸವಣ್ಣನವರು ಮಲ್ಕೊಂಡಿದ್ದಾರೆ. ಪಕ್ಕದೊಳಗ ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ ತಾಯಿ. ಈ ಕಡೆ ಒಂದು ದೀಪ ಉರಿಯಾಕತ್ತದ. ಆ ದೀಪದ ಪ್ರಕಾಶದೊಳಗ ಆ ತಾಯಿಯ ಮುಖ ಚಂದ್ರನ ಹಾಗೆ ಪ್ರಕಾಶಮಾನವಾಗಿ ಬೆಳಗುತ್ತಾದ. ಕಿವಿಯಲ್ಲಿರ್ತಕ್ಕಂಥ ಓಲೆಗಳಂತೂ ಹಂಗ ಮಿರಿ ಮಿಂಚಾಕತ್ತಾವ. ಯಾವಾಗ ಓಲೆಗಳು ಮಿಂಚಾಕತ್ತವ ಹತ್ತಿರ ಬಂದ ನೋಡಿ, ಒಂದು ಕ್ಷಣ ಅವನು ಕೂಡ ತನ್ನನ್ನು ತಾನು ಮರ್ತಂಗಾತು. ನನ್ನ ಹೆಂಡತಿ ಬೇಡಿದ್ರೊಳಗ ಏನು ತಪ್ಪಿಲ್ಲ ಅಂದ. ಯಾಕ ಇಂಥ ಸುಂದರವಾಗಿರ್ತಕ್ಕಂಥ ಓಲೆಗಳನ್ನ ನಾನು ಎಲ್ಲೂ ನೋಡಿಲ್ಲ, ಬಿಡಬಾರ್ದು ಅಂತ ತಿಳ್ಕೊಂಡು ಹಗರ ಒಂದು ಬಿಚ್ಕೊಂಡ. ಒಂದು ಬಿಚ್ಕೊಂಡು ಇನ್ನೊಂದು ಕೂಡ ಹಗರವಾಗಿ ಬಿಚ್ಕೊಂಡು ಹೋಗಿದ್ರೆ ಮುಗ್ದ ಹೋತಿತ್ತು ಕತಿ. ಮನುಷ್ಯಾಗ ಅತಿ ಆಶೆ ಅನ್ನೋದು ಬಹಳ ಕೆಟ್ಟ ನೋಡ್ರಿ. ಕೊರಳಲ್ಲಿ ಇರ್ತಕ್ಕಂಥ ಆ ಮಂಗಲ ಸೂತ್ರ, ಆ ತಾಳಿ ಚಂದ ಫಳ ಹೊಳೆಯಾಕತ್ತಿತ್ತು. ಇದೊಂದು ಯಾಕೆ ಬಿಡ್ಬೇಕು ಅಂದ ಕಳ್ಳ. ಇದೊಂದು ಬಿಚ್ಚಬೇಕು ಅಂತ ಹಗರ ತಕ್ಕೊಳ್ಳಕತ್ತಿತ್ತ. ಎಚ್ಚರಾತ್ ನೋಡ್ರಿ ನೀಲಮ್ಮಗ. ಕಣ್ಣು ಬಿಟ್ಟು ನೋಡ್ತಾಳ. ಕಳ್ಳ 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 ಅಂತ ಕೂಗಿ ಬಿಟ್ಳು. ಬಸವಣ್ಣನವರಿಗೆ ಎಚ್ಚರಾತು, ಎಲ್ಲದನ್ನ ಕಳ್ಳ. ಎದಿ ಒಡೆದು ಬಿಡ್ತು ಕಳ್ಳಂದು. ಯಾಕ ಅಂತಿಂತವ್ರ ಕೈಯಾಗ ಸಿಕ್ಕಿಲ್ಲ, ಕಲ್ಯಾಣದ ಪ್ರಧಾನಮಂತ್ರಿ ಕೈಯಾಗ ಸಿಕ್ಕೀನಿ, ನೇರವಾಗಿ ಸಿಕ್ಕೀನಿ. ಇನ್ನೇನು ನನಗೆ ಗಲ್ಲ ಶಿಕ್ಷೆನೇ ಆಗ್ತದ, ನನ್ನ ಜೀವನ ಹೋಗ್ತದ ಅಂತ ತಿಳ್ಕೊಂಡು ಮೂಲೆಯೊಳಗ ಥರಥರ ಅಂತ ನಡುಕೊಂತ ನಿಂತ ಕಳ್ಳ. ಯಾವಾಗ ನೀಲಾಂಬಿಕೆ ಎಲ್ಲದನ್ನ ಕಳ್ಳ ಅಂತ ತಿಳ್ಕೊಂಡು ಬಸವಣ್ಣವ್ರು ಕೇಳಿದ್ರು, ನೋಡಿ ಅಲ್ಲೇ ಅದನ್ನ ಕಳ್ಳ, ಥರಥರ ಅಂತ ನಡ್ಕೊಂತ ನಿಂತಾನ. ನೋಡಿ ಸುಳ್ಳಾಡಿದ್ರೆ ಕೈಯಲ್ಲಿ ಇರ್ತಕ್ಕಂಥ ನನ್ನ ಕಿವಿಯಲ್ಲಿ ಇರ್ತಕ್ಕಂಥ ಆ ಓನೆಗಳನ್ನು ನೋಡಿ ಅಂತಾಳೆ ಧರ್ಮಪತ್ನಿ. ಬಸವಣ್ಣ ಆ ಕಳ್ಳನನ್ನ ನೋಡ್ತಾರೆ. ನೋಡಿ, ಏನು ಈತ ಕಳ್ಳನೇ ಒಡನಿರ್ದ ಸತಿಯೆಂದು ನಂಬಿರ್ದೆನಯ್ಯ. ನೋಡಿ ಎಂತ ಮಾತು ಬಸವಣ್ಣನ ಬಾಯಲ್ಲಿ. ಒಡನಿರ್ದ ಸತಿಯೆಂದು ನಂಬಿರ್ದೆನಯ್ಯ, ಕೈ ಹಿಡಿದ ಸಜ್ಜನೇ ಎಂದು ನೆಚ್ಚಿರ್ದೆನಯ್ಯ. ಅಯ್ಯೋ ಎನ್ನಯ್ಯನ ಕೈ ನೊಂದೀತು, ತೆಗೆದುಕೊಡು ಎಲ್ಲ ಚಾಂಡಾಲಗಿತ್ತಿ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಮರುಳೆ. ಕೊಟ್ಟು ಬಿಡು. ಯಾರನ್ನ ನೀನು ಕಳ್ಳ ಅಂತ ಕೈ ಮಾಡಿ ತೋರ್ಸಕತ್ತಿದಿ? ನೀಲ ನೋಡು,
ಹಣಿ ಮ್ಯಾಲ ವಿಭೂತಿ ಅದ, ಕೊರಳಾಗ ಲಿಂಗು ಅದ, ಅಂಗದ ಮೇಲೆ ಲಿಂಗ ಇದ್ದವರೆಲ್ಲ ಸಂಗಮನಾಥ. ಹುಚ್ಚಿ, ಯಾರ ಎದೆಯ ಮ್ಯಾಲ ಲಿಂಗ ಅದ ಅಂತಂದ್ರ ಅವ ಸಾಮಾನ್ಯ ಏನು? ಅವ ಸಾಮಾನ್ಯ ಅಲ್ಲ, ಅವ ಸಾಕ್ಷಾತ್ ಕೂಡಲು ಸಂಗಮನಾಥನೇ. ಅಂಗದ ಮ್ಯಾಲ ಲಿಂಗ ಇದ್ರು ಸಾಕು, ಅವ ಸಾಕ್ಷಾತ್ ಪರಮಾತ್ಮ ಇದ್ದಂಗ. ಅಂಥವ್ನಿಗೆ ಕಳ್ಳ ಅನ್ನಕತ್ತಿದಿ, ಅವ ಕಳ್ಳ ಅಲ್ಲ, ನಾವು ಕಳ್ಳರು. ಅಂಥವ್ರಿಂದ ಬದುಕ್ತಕ್ಕಂಥವ್ರು ನಾವು ದೊಡ್ಡ ಕಳ್ಳ, ನಾವು ದೊಡ್ಡ ಕಳ್ಳ. ಪರಮಾತ್ಮನಿಂದ ಬದುಕ್ತಕ್ಕಂಥವ್ರು ನಾವು. ಆ ಕಾರಣಕ್ಕಾಗಿ ತೆಗೆದುಕೊಡು, ಎಲ್ಲ ತೆಗೆದುಕೊಡು. ಏನು ಬೇಕು ತೆಗೆದುಕೊಡು. ಇಲ್ರಿ ಮಂಗಲಸೂತ್ರ ಜಕ್ಕೊಳ್ಳಕತ್ತಿ, ತೆಗೆದುಕೊಡು. ಅಲ್ರಿ ಅದು ಮಂಗಲಸೂತ್ರ, ನಾನಾ ಜೀವಂತ ಅದೀನಿ, ಅದು ತಗೊಂಡು ಏನು ಮಾಡ್ತೀವಿ? ಒಂದು ಅರಟ ಕೊಂಬು ಕಟ್ಕೊಂಡ್ರೆ ಸಾಕದು ಮಂಗಲಸೂತ್ರ ಅನ್ಸ್ಕೊಳ್ತದೆ. ಎಂಥ ದೊಡ್ಡ ಗುಣ ರೀ ಬಸವಣ್ಣನಲ್ಲಿ. ಜಂಗಮನಿಗೆ ಕೊಡಲಾರ್ದೇನು ಚಾಂಡಾಲನಿಗೆ ಕೊಡ್ತೀಯೇನು ಅಂತ ಕೇಳ್ತಾರೆ ಬಸವಣ್ಣನವರು. ಕಟುಕರಿಗೆ ಕೊಡ್ತೀಯೇನು? ಜೀವ ಹತ್ಯೆಯನ್ನ ಮಾಡ್ತಕ್ಕಂಥ ಕಟುಕರಿಗೆ ಕೊಡ್ತೀಯೇನು? ಇಲ್ಲಿ ಚಾಂಡಾಲ ಗಿತ್ತಿ ಅನ್ನೋದು ಬೈಗಳಲ್ಲ, ಇದು ಬಹಳ ಲಕ್ಷ್ಯ ಕೊಟ್ಟು ಕೇಳ್ಬೇಕು. ತೆಗೆದುಕೊಡು ಎಲ್ಲ. ಚಾಂಡಾಲಗೆ ಇತ್ತಿ. ಚಾಂಡಾಲ ಅಂತಂದ್ರ ಕಟುಗರು, ಇತ್ತಿ ಅಂತಂದ್ರ ಕೊಡ್ತೀಯೇನು ಅಂತ ಅರ್ಥ. ಬಹಳ ಜನ ಬಸವಣ್ಣ ಹೆಂಡತಿಗೆ ಚಾಂಡಾಲಗಿತ್ತಿ ಅಂತ ಹೇಳಿ ಬೈತಿದ್ದ ಅಂತ ತಿಳ್ಕೊಂಡು ಹಿಂಗೊಂದಿಟ್ಟು ಅಪಾರ್ಥ ಮಾಡ್ಕೊಳ್ತಾರದ. ಹಂಗಲ್ಲ, ಬಸವಣ್ಣನ ಬಾಯಿಯೊಳಗ ಎಂದೂ ಬೈಗಳು ಬರಕ್ ಸಾಧ್ಯನೇ ಇಲ್ಲ. ಚಾಂಡಾಲಗೆ ಇತ್ತಿ, ಚಾಂಡಾಲಗೆ ಇತ್ತಿ. ಜಂಗಮರಿಗೆ ಕೊಡ್ಲಾರ್ದೆ ಏನು ಕಟಗರಿಗೆ ಕೊಡ್ತೇನು ಅಂತ ತಿಳ್ಕೊಂಡು ಹೆಂಡತಿಗೆ ಬೈತಾರ ಅವ್ರು. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು. ಅಂಗದ ಮೇಲೆ ಇರ್ತಕ್ಕಂಥ ಲಿಂಗವನ್ನ ನೋಡಿದ್ರೆ ಗೊತ್ತಾಗ್ತದ ಬಂದಿರ್ತಕ್ಕಂಥವನು ಜಂಗಮ. ಜಂಗಮ ಸಾಮಾನ್ಯನಲ್ಲ, ಆತ ಸಂಗಮನಾಥ. ಮೊದಲು ತೆಗೆದುಕೊಡು ಅಂತಾನ ಬಸವಣ್ಣ. ಯಾವಾಗ ತನಗ ಬೈಯುವುದು ಬಿಟ್ಟು, ತನಗ ಶಿಕ್ಷಾ ಕೊಡುವುದು ಬಿಟ್ಟು, ತನಗ ಬಡಿಯುವುದು ಬಿಟ್ಟು ತನ್ನ ಹೆಂಡತಿಗೆ ಬಸವಣ್ಣ ಬೈಯಾಕತ್ತ, ಆವಾಗ ಈ ಕಳ್ಳನ ಮನಸ್ಸು ಮತ್ತಷ್ಟು ನೊಂದು ಓಡ್ಕೊಂತ ಬಂದು ಬಸವಣ್ಣನ ಪಾದ ಹಿಡಿದು, ಅಯ್ಯ ಬಸವ, ಭಕ್ತಿ ಭಾಂಡಾರಿ ಬಸವಣ್ಣ, ನನಗೆ ಬಡಿ, ನನಗೆ ಮರಣ ದಂಡನೆಯನ್ನು ಕೊಡು. ನಾ ಬ್ಯಾಡ ಅನ್ನೋದಿಲ್ಲ, ಆದ್ರ ನನ್ನ ಸಲುವಾಗಿ ನಮ್ಮವ್ವ ನೀಲಮ್ಮನ ಬೈಯಕತ್ತಿಯಲ್ಲಪ್ಪ. ನಿನ್ನ ಧರ್ಮ ಪತ್ನಿ ಆಗಿರ್ತಕ್ಕಂಥ ನೀಲಾಂಬಿಕೆಯ ಮೇಲೆ ಸಿಟ್ಟು ಮಾಡಕತ್ತಿದೆಯಲ್ಲ. ಹೌದು, ಆ ತಾಯಿ ಹೇಳಿದ ಹಾಗೆ ನಾನೊಬ್ಬ ಕಳ್ಳನೇ. ನಾನು ಜಂಗಮನೂ ಅಲ್ಲ, ನಾನು ಸಂಗಮನೂ ಅಲ್ಲ, ನಾನೊಬ್ಬ ಕಳ್ಳ ಇದ್ದದ್ದು ನಿಜಾನೇ. ನೋಡು, ಸುಳ್ಳಾಡಿದ್ರ ನಿನ್ನ ಮನೆಯೊಳಗೆ ಕೊಳ್ಳಾಗ ಲಿಂಗ ಯಾರಿಗೆ ಇಲ್ಲ, ಅವರಿಗೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಹಾದಿಯಲ್ಲಿ ಬಿದ್ದ ಆ ಒಂದು ಕಲ್ಲನ್ನ ಕಟ್ಕೊಂಡು ಬಂದಿನಿ. ಸುಳ್ಳಾಡಿದ್ರ ನೋಡು ಅಂತ ತಿಳ್ಕೊಂಡು ಬಟ್ಟೆಯಲ್ಲಿ ಕಟ್ಟಿರ್ತಕ್ಕಂಥ ಕಲ್ಲ ಹಿಂಗ ತೆರೆದು ತೋರಿಸ್ಲಿಕ್ಕೆ ಹೋಗ್ತಾನ. ಕಲ್ಲು ಇದ್ದಿದ್ದು ಲಿಂಗವಾಗಿ ಬಿಟ್ಟಿತ್ತು. ಯಾವಾಗ ಬಸವಣ್ಣನ ಆ ದೃಷ್ಟಿ ಕಲ್ಲಿನ ಮೇಲೆ ಬಿದ್ದಿದ್ದೆ ತಡ ಕಲ್ಲ ಲಿಂಗು ಆಗಿಬಿಡ್ತು. ಆವಾಗ ಬಸವಣ್ಣ ಅಂತಾನ, ಯಪ್ಪ ಎಂಥ ಪುಣ್ಯಾತ್ಮಪ್ಪ ನೀನು. ಎಷ್ಟೋ ಜನ ಲಿಂಗವಂತರು, ಎಷ್ಟೋ ಜನ ವೀರಶೈವರು ಒಳ್ಳಾಗಿರ್ತಕ್ಕಂಥ ಲಿಂಗಾನ ಕಲ್ಲ ಅಂತ ತಿಳ್ಕೊಂಡು ಗೂಟಕ್ಕೆ ಹಾಕೋರದಾರು. ಕೊಳ್ಳಾಗಿರ್ತಕ್ಕಂಥ ಲಿಂಗಾನ ಕಲ್ಲ ಅಂತ ತಿಳ್ಕೊಂಡು ಎಲ್ಲೇ ಎಸೆಯವರದಾರೋ ಅಂಥದ್ರೊಳಗ ಹಾದಿಯಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲನ್ನ ಲಿಂಗ ಅಂತ ಕಟ್ಕೊಂಡು ಬಂದಿಯಲ್ಲ, ನೀ ಸಾಮಾನ್ಯ ಅಲ್ಲಪ್ಪ, ನೀನಾ ಸಂಗಮ ಅಂತ ತಿಳ್ಕೊಂಡು ಮತ್ತೆ ನಮಸ್ಕಾರ ಮಾಡ್ತಾರೆ ನೋಡ್ರಿ ಬಸವಣ್ಣವ್ರು.